ದೊಡ್ಡಣ್ಣ ಅವ್ರ ದೈವದಿಂದ ಆಗಿರ್ತಾರೆ ಅದಕ್ಕೋಸ್ಕರ ಬಂದಿದ್ದೆ. ಚಿಕ್ಕಪ್ಪ ಅವ್ರ ದೈವದಿಂದ ಆಗಿತ್ತು ಅದಕ್ಕೋಸ್ಕರ ಬಂದಿದ್ದೆ. ನೀವು ಇನ್ನೂ ಒಂದು ವಾರ ಉಳಿದಿದ್ದೀವಿ. 16ನೇ ತಾರೀಕಿನ ಅದು ರಿಪೋರ್ಟ್ ಇತ್ತು. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ನಡುವೆ ಏನು ನಡೀತಾ ಇದೆ ಅಂತೆಲ್ಲ ನಿಮಗೆಲ್ಲ ಗೊತ್ತಿರೋದು. ಬಾರ್ಡ್ರಿಗೆ ಸೇರಬೇಕು ಅಂತ ನಾನಿವಾಗ ಹೋಗ್ತಿರೋದು ಪಂಜಾಬ್ ಬಾರ್ಡ್ರಿಗೆ ಹೋಗ್ತಾ ಇದ್ದೀನಿ. ನಾನಿವಾಗ ಹೆಚ್ಚಿಗೆ ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂತಂದರೆ ಮಾಡಿ ಬಂದಮೇಲೆ ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಅತೀವ ಸಂತೋಷ ಯಾಕಾಗ್ತಾ ಇದೆ ಅಂದರೆ ನಾನು ಹೋಗೋದಕ್ಕೆ ದುಃಖ ಪಡ್ತಾ ಇಲ್ಲ. ನನ್ನ ಜೊತೆ ಇಷ್ಟು ಜನ ಇದ್ದಾರಲ್ಲ ನನ್ನ ಮನೆಯವರಿಗೆ ಸ್ವಲ್ಪ ದುಃಖದಲ್ಲಿರ್ಬೋದು ಮೋಸ್ಟ್ಲಿ. ಎಲ್ಲ ನೋಡಿದ್ಮೇಲೆ ನನಗೆ ಏನು ಅನಿಸ್ತಾ ಇದೆ, ನಾನು ಯಾವಾಗ ಸೇರ್ಕೋತೀನಿ ಪಂಜಾಬ್ ಬಾರ್ಡರ್. ಇವತ್ತು ನೈಟ್ ಹೊರಡ್ತಾ ಇದ್ದೀನಿ, ಪಂಜಾಬ್ ಬಾರ್ಡರ್ ಹೋಗ್ತಾ ಇದ್ದೀನಿ. ನಾಳಿನ ಸ್ಥಿತಿ ನಾನು ನಾಳೆ ಇಷ್ಟೊತ್ತಿಗೆಲ್ಲ ಪಂಜಾಬ್ ಬಾರ್ಡರ್ ಇರ್ತೀನಿ. ಬೆಂಗಳೂರಿಗೆ ಬೆಳಿಗ್ಗೆ ಹೋಗ್ತೀನಿ, 11 ಗಂಟೆ ಫ್ಲೈಟ್ ಇದೆ ನಾನು. ಸಾಯಂಕಾಲ ಅಷ್ಟೇ ನಾನು ಅಮೃತ್ಸರ್ ಬಾರ್ಡರ್ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಸ್ಥಿತಿಗತಿ ಏನಿದೆ ಅಂತ ಹೇಳಿ ನಾನು ನಿಮ್ಗೆ ವಿವರಣೆ ಕೊಡೋಕ್ಕಾಗಲ್ಲ. ಅಲ್ಲಿಂದ ನಾನು ಬಂದರೆ ಇದನ್ನೆಲ್ಲ ಮತ್ತೆ ನಾನು ಮೀಟ್ ಮಾಡ್ತೀನಿ, ಮತ್ತೆ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಅದು ಆ ಒಂದು ಕ್ಷಣಗಳನ್ನು. ಅಲ್ಲಿವರೆಗೂ ನಾನು ಅವನ್ನೆಲ್ಲ ಯಾವನ್ನೂ ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ನಾನು ಮಾಡಿ ಆದಮೇಲೆ ಹೇಳೋದು. ಮುಂಚೆನೇ ನಾನು ಹೇಳಿ ಹೋಗಿ ಮತ್ತೆ ವಾಪಸ್ ಬರೋಲ್ಲ. ಬಂದ ಮೇಲೆ ಹೇಳ್ತೀನಿ ನಿಮಗೆ ಏನು ನಡೆದಿದೆ ಅಲ್ಲಿ ಅಂತೇಳಿ, ಏನು ಮಾಡಿದ್ದೀನಿ ಅಂತೇಳಿ, ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ನನಗೆ ತುಂಬ ವಿಶ್ವಾಸ ಇದೆ. ಯಾಕಂದರೆ ನೀವೆಲ್ಲರೂ ನೋಡ್ತಾ ಇದ್ರೆ ನನಗೆ ಏನು ಅನಿಸ್ತಾ ಇದೆ ಅಂದರೆ ನನ್ನ ಜೀವನ ಇವತ್ತಿಗೆ ಬಾಲ್ ಆಯಿತು ಅನ್ಸಲ್ಲ. ನನಗೆ 28 ವರ್ಷ ಸರ್ವಿಸ್ ಆಯಿತು. ನಾನು 28 ವರ್ಷ ಸೇವೆಯಲ್ಲಿ ಕಾರ್ಗಿಲ್ ವಾರಲ್ಲಿ ನಾನು ಭಾಗವಹಿಸಿದ್ದೆ. ತದನಂತರ ಇವಾಗ ಭಾಗವಹಿಸಿದ್ದೆ. ಹೀಗಾಗಿ ಒಂದು ಎಲ್ಲೂ ಯಾವುದೇ ಮೂಲೆಯಲ್ಲಿ ಒಂದು ಸ್ವಲ್ಪನೂ ಭಯ ಇಲ್ಲ. ಯಾಕಿಲ್ಲ ಅಂತಂದರೆ ನಮ್ಗೆ ಆದೇಶ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಯಾವ ರೀತಿ ಆದೇಶ ಕೊಟ್ಟಿದೆ ಅಂತ ಸಮಯ ನಿಮ್ಮದು, ಟಾರ್ಗೆಟ್ ನಿಮ್ಮದು ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಇದಕ್ಕಿಂತ ನಾನು ಏನು ಹೇಳಲ್ಲ ನಿಮಗೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಕಾನ್ಫಿಡೆನ್ಸ್ ಆಗಿದೆ ಇರೋದ್ರಿಂದ ಜಾಸ್ತಿ ಮಾತಾಡೋಲ್ಲ. ದಯವಿಟ್ಟು ಕ್ಷಮಿಸಿ. ನಾನು ಹೋಗಿ ಬರ್ತೀನಿ. ಎಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ